ನಮ್ಮ ಹಳ್ಳಿ ಸ್ಟೈಲಲ್ಲಿ ನೀವೇನಾದರೂ ಮೊಸರು ಸಾಂಬಾರನ್ನ ಮಾಡ್ಕೊಂಡು ಊಟ ಮಾಡಿದ್ದೆ ಆದರೆ ನಿಜವಾಗ್ಲೂ ಪ್ರತಿ ಸಲ ಇದೇ ಥರನೇ ಮೊಸರು ಸಾಂಬಾರನ್ನ ಮಾಡ್ಕೊಳ್ತೀರಾ. ಅಷ್ಟು ಟೇಸ್ಟಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಹೆಲ್ದಿ. ಕೆಲವರೆಲ್ಲ ಮೊಸರು ಸಾಂಬಾರನ್ನ ಊಟ ಮಾಡಲ್ಲ, ಮೊಸರನ್ನ ಊಟ ಮಾಡಲ್ಲ, ಅವರ ಆರೋಗ್ಯದ ಸಮಸ್ಯೆ ಇರುತ್ತೆ. ಆ ಥರ ಅನ್ನೋರು ಸಹ ಈ ಒಂದು ಮೊಸರು ಸಾಂಬಾರನ್ನ ಊಟ ಮಾಡ್ಬೋದು ಆರಾಮಾಗಿ. ಯಾಕೆಂದರೆ ಕೆಲವೊಂದು ಮಸಾಲೆ ಪದಾರ್ಥಗಳನ್ನ ಆ್ಯಡ್ ಮಾಡಿರ್ತೀವಿ, ಹಂಗಾಗ್ಬಿಟ್ಟು ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಎಲ್ಲರೂ ಸಹ ಆರಾಮಾಗಿ ಊಟ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ತುಂಬ ಹಳೆ ಕಾಲದ ರೆಸಿಪಿ, ಏನು ಹೊಸ್ದಾಗಿ ನಾವೇನು ಟ್ರೈ ಮಾಡ್ತಾಯಿಲ್ಲ. ನೀವು ಸಹ ಇದೇ ರೀತಿಯೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಮೊದಲನೇ ಸಲ ಯಾರೆಲ್ಲ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ಏನೇನೆಲ್ಲ ಪದಾರ್ಥ ತೊಗೊಂಡಿದ್ದೀನಿ ಮೊಸರು ಸಾಂಬಾರನ್ನ ಮಾಡೋದಕ್ಕೆ ಅಂದರೆ, ಒಣಮೆಣಸಿಕಾಯಿ, ಹಾಗೆಯೇ ಜಜ್ಜಿರುವಂಥ ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಸಾಸಿವೆ, ಹಾಗೆಯೇ ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಇಷ್ಟೇ ಪದಾರ್ಥ ಸಾಕಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ ಕೂಡ. ಬೇಸಿಗೆ ಕಾಲಕ್ಕಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ತುಂಬ ತಂಪಾಗಿರುತ್ತೆ, ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇವಾಗ ನಾನಿಲ್ಲಿ ಸ್ವಲ್ಪ ಮಸಾಲಾನ ಹುರ್ಕೊಳ್ತಾ ಇದ್ದೀನಿ. 2ರಿಂದ 3 ಅಷ್ಟೇ ಮಸಾಲ ತೊಗೊಂಡಿರೋದು. 1 ಟೀ ಸ್ಪೂನಷ್ಟು ಮೆಂತ್ಯ, 1 ಟೀ ಸ್ಪೂನ್ ಮೆಂತ್ಯನ ಈ ರೀತಿ ರೋಸ್ಟ್ ಮಾಡಬೇಕಾಗತ್ತೆ. ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡಿ. ಕಲರ್ ಸ್ವಲ್ಪ ಚೇಂಜ್ ಆದರೆ ಸಾಕು ಅಷ್ಟೇ. ಈ ರೀತಿ ರೋಸ್ಟ್ ಮಾಡಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ತಗೊತಿದ್ದೀನಿ. ಸ್ವಲ್ಪ ನೋಡಿ ಇಲ್ಲಿ ಚಟ್ಪಟ ಅಂತ ಸಿಡಿತಾ ಇದೆ, ಕಲರ್ ಚೇಂಜ್ ಆಗಿದೆ ಮೆಂತ್ಯದ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸಾಸಿವೆನ ಹಾಕಬೇಕಾಗುತ್ತೆ. ಸಾಸಿವೆ ಬೇಗನೆ ರೋಸ್ಟ್ ಆಗಿಬಿಡುತ್ತೆ. ಹಂಗಾಗ್ಬಿಟ್ಟು ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಸಹ ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಇದು ಬಿಸಿ ಆಗಲಿ. ಬಿಸಿಯಾದ ನಂತರ ಸ್ಟವ್ನ ಆಫ್ ಮಾಡಬೇಕಾಗುತ್ತೆ. ಸ್ಟವ್ ಆಫ್ ಮಾಡಿದ್ದಾದಮೇಲೆ ಜೀರಿಗೆನ ಹಾಕಿದರೆ, ಜೀರಿಗೆ ಏನು ರೋಸ್ಟ್ ಆಗೋದು ಬೇಕಾಗಿರಲ್ಲ, ಸ್ವಲ್ಪ ಬಿಸಿ ಆಗಬೇಕು ಅಷ್ಟೇ. ಸ್ವಲ್ಪ ಬಿಸಿ ಆಗೋದ್ರಿಂದ ಬೇಗನೆ ಪೌಡರ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ನೋಡಿ ಇಲ್ಲಿ ಜೀರಿಗೆನ ಲಾಸ್ಟಲ್ಲಿ ಹಾಕ್ಬಿಟ್ಟು ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿ 1-2 ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ತಣ್ಣಗಾದ್ಮೇಲೆ ಇದನ್ನೆಲ್ಲನ ಪುಡಿ ಮಾಡಬೇಕು. ಅಷ್ಟರಲ್ಲಿ ನಾನು ಮೊಸರನ್ನ ರೆಡಿ ಮಾಡ್ಕೊತೀನಿ. ಮೊಸರನ್ನೆಲ್ಲನೂ ನುಣ್ಣಗೆ ಮಾಡಬೇಕಾಗುತ್ತೆ. ಮನೆಯಲ್ಲೇ ಮಾಡಿರೋಂಥ ಮೊಸರಾದರೆ ತುಂಬ ಟೇಸ್ಟಾಗಿರುತ್ತೆ, ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡಿ ಇಲ್ಲಿ ಮನೆಯಲ್ಲೇ ಮಾಡಿರುವಂಥ ಮೊಸರು ಇದು. ಅರ್ಧ ಲೀಟ್ರ್ ಮೊಸರಿದೆ. ಈ ಅರ್ಧ ಲೀಟ್ರ್ ಮೊಸರನ್ನು ಇದನ್ನೆಲ್ಲನೂ ನುಣ್ಣಗೆ ಮಾಡ್ಕೊತೀನಿ, ಸ್ವಲ್ಪ ನುಣ್ಣಗೆ ಮಾಡ್ಕೊತೀನಿ ಅಷ್ಟೇ. ನೀರೇನು ಹಾಕೋದು ಬೇಕಾಗಲ್ಲ, ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲನೂ ನುಣ್ಣಗೆ ಮಾಡ್ಕೋಬೇಕಾಗುತ್ತೆ. ಪೂರ್ತಿಯಾಗಿ ತೆಳುವಾಗಿ ಏನು ಅದನ್ನು ನುಣ್ಣಗೆ ಮಾಡಬೇಕಂತ ಏನಿಲ್ಲ, ಈ ರೀತಿ ಸ್ವಲ್ಪ ಅಷ್ಟೇ. ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇವಾಗ ಸಾಕು, ಇಷ್ಟ ಆಗಿದೆ. ಇವಾಗ ಇದಾದ ನಂತರ ಇದನ್ನು ನಾನು ಸ್ವಲ್ಪ ಹೊತ್ತು ಹಾಗೇ ಇಟ್ಬಿಟ್ಟು ಇವಾಗ ಒಗ್ಗರಣೆ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಮಾಡ್ಕೊಂಡ ನಂತರ ನಾನು ಏನು ಸಾಸಿವೆ, ಮೆಂತ್ಯ, ಜೀರಿಗೆ ಇತ್ತಲ್ಲ ಅದನ್ನೆಲ್ಲ ಪುಡಿ ಮಾಡ್ಕೊಂಡು ಆದಮೇಲೆ ಒಗ್ಗರಣೆ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. 1-2 ಟೀ ಸ್ಪೂನಷ್ಟು ಎಣ್ಣೆ ಹಾಕಬೇಕಾಗುತ್ತೆ. ಜಾಸ್ತಿ ಮೊಸರು ತಗೊತೀರಾ ಅಂದರೆ 1 ಲೀಟ್ರಷ್ಟು ಮೊಸರು ತಗೊತೀರ, ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಬೇಕಾಗುತ್ತೆ. ಸ್ವಲ್ಪ ಜೀರಿಗೆ, ಸಾಸಿವೆನ ಅಷ್ಟೇ ಸ್ವಲ್ಪ ಜಾಸ್ತಿನೇ ತಗೋಬೇಕಾಗುತ್ತೆ. ನಾನು ಬರೀ ಅರ್ಧ ಲೀಟ್ರಿಗೆ ಮಾತ್ರ ತಗೊಂಡಿದ್ದೀನಿ. ಇವಾಗ ಎಣ್ಣೆ ಕಾದ್ಮೇಲೆ ಸಾಸಿವೆ, ಸ್ವಲ್ಪ ಜೀರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಬೇಕಾದರೆ ಸ್ವಲ್ಪ ಕಡಲೆಬೇಳೆನೂ ಸಹ ಆ್ಯಡ್ ಮಾಡ್ಕೋಬೋದು, ಬೇಕು ಅಂದ್ರೆ ಅಷ್ಟೇ. ಇವಾಗ ಇದೆಲ್ಲ ಚಟ್ಪಟ ಅಂತ ಸಿಡಿದಾದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. 3ರಿಂದ 4 ಒಣಮೆಣಸಿಕಾಯಿನ ಹಾಕ್ತಾಯಿದ್ದೀನಿ. ಟೇಸ್ಟ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಮೊಸರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೆಲವರೆಲ್ಲ ಶುಂಠಿನ ಹಾಕ್ತಾರೆ, ಶುಂಠಿ ಬೇಕು ಅಂತಂದರೆ ಹಾಕ್ಬೋದು. ನಾನಿಲ್ಲಿ ಶುಂಠಿನ ಆ್ಯಡ್ ಮಾಡ್ತಾಯಿಲ್ಲ, ಆಪ್ಷನಲ್ ಅದು. ಸ್ವಲ್ಪ ಇದು ಬಿಸಿ ಅಂದರೆ ಒಗ್ಗರಣೆ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಶುಂಠಿನ ನಾನು ಆ್ಯಡ್ ಮಾಡ್ತಾಯಿಲ್ಲ ಅಷ್ಟೇ. ಮಸಾಲ ಹಾಕದಿದ್ದರೆ ಶುಂಠಿನ ಆ್ಯಡ್ ಮಾಡಿದರೆ ಚೆನ್ನಾಗಿರುತ್ತೆ. ಇವಾಗ ಇದು ಸ್ವಲ್ಪ ರೋಸ್ಟ್ ಆಗ್ತಿದೆ, ಫುಲ್ಲು ಲೋ ಫ್ಲೇಮಲ್ಲೇ ಇರಬೇಕಾಗುತ್ತೆ. ಲಾಸ್ಟಲ್ಲಿ ಈರುಳ್ಳಿ ಹಾಕಬೇಕಾಗುತ್ತೆ. ಈರುಳ್ಳಿನ ಫಸ್ಟ್ ಹಾಕಿದರೆ ಸ್ವಲ್ಪ ರೋಸ್ಟ್ ಆಗಿಬಿಡುತ್ತೆ. ಈರುಳ್ಳಿ ರೋಸ್ಟ್ ಆದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ನಾನು ಈರುಳ್ಳಿನ ಲಾಸ್ಟಲ್ಲಿ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡ್ತೀನಿ. ಈರುಳ್ಳಿ ಸ್ವಲ್ಪ ಬಾಯಿಗೆ ಹಸಿ ಹಸಿನೇ ಸಿಕ್ಕಿದರೆ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಮೊಸರು ಸಾಂಬಾರಿಗೂ ಅಷ್ಟೇ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ.
ಅರಿಶಿನ ಪುಡಿನ ಅಷ್ಟೇ, ಕೆಲವರು ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಕಲರ್ಫುಲ್ಲಾಗಿ ಕಾಣುತ್ತೆ, ಹಾಗೆಯೇ ಆರೋಗ್ಯಕ್ಕೆ ಅರಿಶಿನ ಪುಡಿ ಒಳ್ಳೆಯದು ಅಂತೇಳಿ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಜೀರಿಗೆ, ಸಾಸಿವೆ, ಮೆಂತ್ಯ ಪೌಡ್ರನ್ನು 1 ಟೀ ಸ್ಪೂನಷ್ಟು ತಗೊಂಡಿದ್ದೀನಿ. ಅಂದರೆ ಅರ್ಧ ಲೀಟ್ರ್ ಮೊಸರಿಗೆ 1 ಟೀ ಸ್ಪೂನಷ್ಟು ಹಾಕಿದರೆ ಸಾಕಾಗುತ್ತೆ. ಇನ್ನು 1 ಲೀಟ್ರ್ ತಗೊಂಡಿದ್ದೀರ ಅಂದರೆ 2ರಿಂದ 2.5 ಟೀ ಸ್ಪೂನಷ್ಟು ಹಾಕಿದರೂ ಚೆನ್ನಾಗಿರುತ್ತೆ. ತುಂಬ ಟೇಸ್ಟ್ ಅತಿಯಾಗಿ ಜಾಸ್ತಿ ಹಾಕಿದರೆ ಕಹಿ ಬಂದುಬಿಡುತ್ತೆ, ಅದು ಕರೆಕ್ಟಾಗಿ ಹಾಕಬೇಕಾಗುತ್ತೆ. 1 ಟೀ ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ. ಅರ್ಧ ಲೀಟ್ರ್ ಮೊಸರಿಗೆ ಕಹಿ ಬಂದುಬಿಡುತ್ತೆ ಜಾಸ್ತಿ ಹಾಕಿರಿ. ಎಷ್ಟು ಹಾಕ್ಬೇಕು ಅಷ್ಟು ಹಾಕಿದ್ರೇ ಚೆನ್ನಾಗಿರುತ್ತೆ, ಭಾಳ ಟೇಸ್ಟ್ ಇರುತ್ತೆ. ನಿಜವಾಗ್ಲೂ ಈ ಥರ ಮೊಸರು ಸಾಂಬಾರನ್ನ ಮಾಡ್ಕೊಂಡು ಊಟ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ. ನನಗಂತೂ ಭಾರಿ ಇಷ್ಟ. ನಮಗೆ ಯಾವಾಗಲೂ ಬೇಗನೆ ಆಗಬೇಕು ಊಟಕ್ಕೆ ಅಂತಂದರೆ ಮಧ್ಯಾಹ್ನ ಟೈಮು ಈ ಥರ ಮಾಡ್ಕೊತೀನಿ. ಸ್ವಲ್ಪ ಖಾರದ ಪುಡಿನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಖಾರದ ಪುಡಿ ಹಾಕೋದ್ರಿಂದ. ಒಣಮೆಣ್ಸಿನ್ಕಾಯಿ ಹಾಕಿದ್ರೂ ಸ್ವಲ್ಪ ಖಾರದ ಪುಡಿ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳಿ ಹಾಕಿದ್ದೀನಿ ಅಷ್ಟೇ. ಇವಾಗ ಇದೆಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ಇದನ್ನು ಒಂದು 2-3 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕಾಗುತ್ತೆ. ಮೊಸರನ್ನ ಇದು ಬಿಸಿ ಇದ್ದಾಗಲೇ ಹಾಕಿದರೆ ಮೊಸರು ಸ್ವಲ್ಪ ಒಡೆದಂಗೆ ಆಗಿಬಿಡುತ್ತೆ. ಹಂಗಾಗ್ಬಿಟ್ಟು ಮೊಸರನ್ನ ತಕ್ಷಣಕ್ಕೆ ಹಾಕಬಾರ್ದು. ಒಂದು 2ರಿಂದ 3 ನಿಮಿಷ ಬಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನುಣ್ಣಗೆ ಮಾಡ್ಕೊಂಡಿರೋವಂಥ ಮೊಸರನ್ನ ಈ ಒಂದು ಮಸಾಲೆಯಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕಾಗುತ್ತೆ. ಭಾಳ ಟೇಸ್ಟಿ, ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ಹಳ್ಳಿ ಕಡೆ ಇದೇ ಥರನೇ ಮಾಡೋದು, ಎಲ್ಲರೂ ಮಾಡ್ತಾರೆ. ಆಲ್ಮೋಸ್ಟ್ ತುಂಬ ಜನಕ್ಕೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇನ್ನು ಸಾಸಿವೆ, ಮೆಂತ್ಯ, ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಯಾರು ಬೇಕಾದರೂ ಊಟ ಮಾಡ್ಬೋದು. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಬೇಕಾಗುತ್ತೆ. ಇದೆಲ್ಲದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಈ ರೀತಿ ಕಾಣ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನಿಜವಾಗ್ಲೂ ಬರೀ ಮೊಸರನ್ನೇ ತಿನ್ನಬೇಕು ಅನ್ಸುತ್ತೆ, ಅಷ್ಟು ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಮುದ್ದೆ ಜೊತೆನೂ ಊಟ ಮಾಡ್ಬೋದು, ಅನ್ನದ ಜೊತೆನೂ ಊಟ ಮಾಡ್ಬೋದು. ಕೆಲವರೆಲ್ಲ ಮುದ್ದೆ ಊಟ ಮಾಡಲ್ಲ ಅನ್ನೋರು ಅನ್ನದ ಜೊತೆ ಊಟ ಮಾಡ್ಬೋದು. ಮುದ್ದೆಗೂ ಸಹ ತುಂಬ ಚೆನ್ನಾಗಿರುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಸಹ. ಮತ್ತೆ ಯಾವತ್ತು ಬೇರೆ ಥರ ಯಾವ ಮೊಸರು ಸಾಂಬಾರನ್ನು ಕೂಡ ಟ್ರೈ ಮಾಡಲ್ಲ, ಅಷ್ಟು ಟೇಸ್ಟಾಗಿರುತ್ತೆ. ಬೇಗನೆ ಆಗುತ್ತೆ, ಏನು ಲೇಟ್ ಆಗುತ್ತೆ ಹಾಗೆ ಹೀಗೆ ಏನಿಲ್ಲ. ಇನ್ನು ಜೀರಿಗೆ, ಸಾಸಿವೆ, ಮೆಂತ್ಯ ಪೌಡ್ರನ್ನ ಮನೆಯಲ್ಲೇ ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀರಿ ಅಂದರೆ ಇನ್ನೂ ಬೇಗನೆ ಆಗುತ್ತೆ. ನಾವು ಕೂಡ ಅಷ್ಟೇ ಯಾವಾಗಲೂ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ವಿಡಿಯೋಗೋಸ್ಕರ ನಾನು ತೋರಿಸಿದ್ದಷ್ಟೇ. ನಮ್ಮ ಹತ್ರ ಆಲ್ರೆಡಿ ನಾನು ಯಾವಾಗಲೂ ಪುಡಿನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಯಾವಾಗ ಬೇಕವಾಗ ತಟ್ಟಂತ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ನೋಡಿ ಇವಾಗ ಮೊಸರು ಸಾಂಬಾರು ರೆಡಿ ಆಯಿತು. ತುಂಬ ಟೇಸ್ಟಿ, ಪಕ್ಕಾ ಹಳ್ಳಿ ಟೇಸ್ಟ್ ಅಂತಲೇ ಹೇಳ್ಬೋದು. ಹಳ್ಳಿ ಜನ ಯಾಕೆ ಅಷ್ಟೊಂದು ಹೆಲ್ದಿಯಾಗಿರ್ತಾರೆ ಅಂದರೆ ಈ ಥರ ಊಟನ ಮಾಡ್ತಾರೆ. ತುಂಬ ಟೇಸ್ಟಿ ಇರುತ್ತೆ. ಮೊಸರು, ಬರೀ ಮೊಸರು, ಹಾಲು ಮೊಸರು ಎಲ್ಲದನ್ನೂ ಊಟ ಮಾಡ್ತಾರೆ. ಹಳ್ಳಿ ಜನ ಜಾಸ್ತಿ ಹಾಲು ಮೊಸರನ್ನು ಊಟ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆಗಳು ಕಡಿಮೆ. ಮೊಸರಿಂದನೇ ನಾನಾ ಥರದ ಸಾಂಬಾರು, ಹಾಲಿಂದನೇ ಸಾಂಬಾರು ಮಾಡ್ತಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಹಾಲಿಂದನೂ ಸಾಂಬಾರು ಮಾಡೋದನ್ನು ಅಪ್ಲೋಡ್ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುವಂಥ ಮೊಸರು ಸಾಂಬಾರನ್ನ ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ಎಷ್ಟು ಜನ ನೋಡ್ತೀರಾ, ಎಷ್ಟು ಜನ ಲೈಕ್ ಮಾಡ್ತೀರಾ, ಎಷ್ಟು ಜನ ಈ ಒಂದು ಮೊಸರು ಸಾಂಬಾರನ್ನ ಮಾಡಿಕೊಂಡು ಊಟ ಮಾಡಿ ಯಾವ ಥರ ಬಂತು, ಯಾವ ಥರ ಟೇಸ್ಟ್ ಇತ್ತು ಅಂತ ಕಮೆಂಟ್ ಮಾಡಿ ಹೇಳ್ಬೋದು. ಮೊನ್ನೆ ನಾನೊಂದು ಮೈಸೂರು ಪಾಕ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ತುಂಬ ಜನ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದೀರಾ. ತುಂಬ ಖುಷಿಯಾಯಿತು ನನಗೆ. ಯಾಕೆ ಅಂತಂದರೆ ನಾವು ಏನು ಅಡುಗೆ ಮಾಡ್ತೀವಿ ಅದನ್ನು ನೋಡಿಬಿಟ್ಟು ಇಷ್ಟಪಡೋದು ತುಂಬಾ ಒಂದು ಕಷ್ಟ. ಯಾಕೆ ಅಂತಂದರೆ ಎಲ್ರಿಗೂ ಇಷ್ಟ ಆಗಲ್ಲ, ನಾವು ಆ ಥರ ಮಾಡ್ತೀವಿ ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಂಡಿರ್ತಾರೆ ಎಲ್ಲರೂ. ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ಎಲ್ಲರೂ ಸಹ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ರೆಸಿಪಿಗಳನ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಿಮ್ಮೆಲ್ಲರ ಸಪೋರ್ಟ್ನ ನಾನು ಕೇಳ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರ ಸಪೋರ್ಟ್ ತುಂಬಾ ಮುಖ್ಯ. ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರೇ ಏನೂ ಸಾಧ್ಯನೇ ಇಲ್ಲ, ಯಾವುದೇ ರೀತಿ ಅಚೀವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರ ಸಪೋರ್ಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಮೊಸರಿನ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತು ಅಪ್ಲೋಡ್ ಮಾಡಿದ್ದೀನಿ. 3-4 ಟೈಪಲ್ಲಿ ಈ ಒಂದು ಮೊಸರಿನ ಸಾಂಬಾರನ್ನ ಮಾಡ್ಬೋದು. ಇದು ಫಸ್ಟ್ ಪಾರ್ಟ್ 1 ಮೊಸರಿನ ಸಾಂಬಾರು. ಇನ್ನು ಮುಂದಿನ ದಿನಗಳಲ್ಲಿ ಪಾರ್ಟ್ 2, ಪಾರ್ಟ್ 3 ಈ ರೀತಿಯಾಗಿ ಅಪ್ಲೋಡ್ ಮಾಡ್ತೀನಿ. ಯಾವ ಥರ ನಿಮಗೆ ಮೊಸರಿನ ಸಾಂಬಾರು ಇಷ್ಟ ಆಗುತ್ತೋ ಆ ಥರನ ನೀವು ಸಹ ಡೈಲಿ ಮಾಡ್ಕೋಬೋದು. ನಿಮ್ಗೆ ಯಾವಾಗ ಬೇಕಾದರೂ ತಟ್ಟಂತ ಆಗುವಂಥ ಮೊಸರಿನ ಸಾಂಬಾರನ್ನ
ನಾನಿನ್ನು 3 ವಿಧದಲ್ಲಿ ಇನ್ನೂ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಕೂಡ ಮಾಡ್ಬೋದು. ನಿಮ್ಮ ಕಮೆಂಟ್ಗೆ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ವೀಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಮಸ್ತೆ.